ಈ ಕೌಟುಂಬಿಕವಾಗಿ ಒಂದು ಸಾಮರಸ್ಯದಿಂದ ಸಮಸ್ಯೆಗಳು ಇಲ್ಲದೆ ಬದುಕುವಂಥದ್ದು ಒಂದು ಒಂದು ಸೌಭಾಗ್ಯ. ಅದು ಎಲ್ಲರ ಪಾಲಿಗೆ ಅದು ಇರುವುದಿಲ್ಲ ಅಂತ ಕಾಣ್ತದೆ. ಕೆಲವು ಸರ್ತಿ ನಿತ್ಯ ಕಾಳಗ ಕೆಲವು ಮನೆಗಳಲ್ಲಿ, ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಆದರೆ ಪುಣ್ಯವಶಾತ್ ನನಗೆ ಹಾಗಾಗಲಿಲ್ಲ. ನೆತ್ತರ ಗುಣಗಣ ಬೇರೆ ಬೇರಿರಬಹುದು, ಒತ್ತುವ ಎದೆ ತಿದಿಯ ಗುಣ ಒಂದೇ ಅಲ್ಲವೇ. ಹತ್ತಾರು ಜಾತಿ ಮತಗಳ ಹುತ್ತಗಳ ಕಟ್ಟಿಕೊಂಡಿರಬಹುದು ನಾವು. ಹತ್ತಾರು ಜಾತಿ ಮತಗಳ ಹುತ್ತಗಳ ಕಟ್ಟಿಕೊಂಡಿರಬಹುದು ನಾವು. ಒಳಗೆ ಮಿಡಿಯುವ ಹೃದಯಕ್ಕೆ ಜಾತಿ ಸೂತಕ ಉಂಟೆ ಹೃದಯೇಶ ಸೋಮೇಶ. ನನ್ನ ಸಹಧರ್ಮಿಣಿ ಶ್ರೀಮತಿ ನರ್ಮದಾ ಅಂತ ಹೇಳಿ ಅವಳ ಹೆಸರು. ಉಚ್ಚಿಲ, ಅವರು ದೂರದವರಲ್ಲ, ಉಚ್ಚಿಲ ಅವರ ಮನೆ ಇದ್ದದ್ದು. ನರ್ಮದಾ ಅಂದರೆ ಶಬ್ದಕ್ಕೆ ಅರ್ಥ ಸಂತೋಷವನ್ನು ಕೊಡುವವಳು ಅಂತಲೇ. ಅದು ಅಕ್ಷರಶಃ ಸತ್ಯ. ಯಾಕಂದರೆ ಚಿಕ್ಕ ಪುಟ್ಟ ಒಂದು ಭಿನ್ನಾಭಿಪ್ರಾಯಗಳು ಅದು ಇರಲೇಬೇಕು. ಅದು ಇದ್ದರೂ ಕೂಡ ಒಟ್ಟಿನಲ್ಲಿ ಇದುವರೆಗೆ ನನ್ನನ್ನು ಅವಳು ನಡೆಸಿಕೊಂಡು ಹೋಗಿದ್ದಾಳೆ. ಇಲ್ಲವೇ ನನಗೆ ಇಷ್ಟು ಬರವಣಿಗೆ ಕೆಲಸವಾಗಲಿ ಬೇರೆ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಅವಳ ಆಕ್ಷೇಪ ಇರ್ತಿದ್ರೆ ಅದು ಇರಲಿಲ್ಲ. ಅಲ್ಲದೆ ಕೆಲವು ವರ್ಷ ನಾನು ಪುತ್ತೂರಿನಲ್ಲಿರುವಾಗ ಈಗ ಅವಳು ಮತ್ತು ಮಕ್ಕಳು ಇಲ್ಲಿ ಮನೆಯಲ್ಲಿದ್ದರು. ಯಾರೋ ಕೇಳಿದಾಗ ನಾನು ತಮಾಷೆಗೆ ಯಾರಿದ್ದಾರೆ ಅಲ್ಲಿ ಅಂತೇಳುವಾಗ ನಾನು 2 ಶಿಶುಗಳು 1 ಪಶು ಅಲ್ಲಿ ಮನೆಯಲ್ಲಿದೆ ಅಂತ ಹೇಳ್ತಾ ಇದ್ದೆ. ಅಂದರೆ ಆ ರೀತಿ ಒಂದು ಸಾಧು ಸ್ವಭಾವದ ಒಂದು ಮತ್ತು ಯಾವಾಗಲೂ ಒಂದು ನಗುಮುಖ, ಅದು ಬಹಳ ವಿರಳ. ಇದನ್ನು ನಾನು ಈ ಸಂದರ್ಭದಲ್ಲಿ ಮಾತ್ರ ಹೇಳ್ತೇನೆ, ಇಲ್ಲದ್ರೆ ಅವರವರ ಸ್ವಕೀಯರ ಬಗ್ಗೆ ಅವರವರ ಪ್ರಶಂಸೆ ಅಂತ ಮಾಡಬಾರ್ದು ಅಂತ. ಹಾಗಾಗಿ ಆ ಒಂದು ಗುಣ, ಅವಳ ನಗುವನ್ನೇ ಅನೇಕರು ಜನ ಮೆಚ್ಚಿ ಅದನ್ನು ಮಾತಾಡಿಕೊಳ್ತಾರೆ ಆ ಬಗ್ಗೆ. ಮಕ್ಕಳಿಬ್ಬರು ಹುಡುಗರು, ದೊಡ್ಡವ ಚೇತನ್ ಸೋಮೇಶ್ವರ್ ಅಂತ, ಅವ ನನ್ನ ಮಾರ್ಗವನ್ನು ಹಿಡಿದಿದ್ದಾನೆ. ಈಗ ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ದಾನೆ. ಅವನ ತಮ್ಮ ಜೀವನ್ ಸೋಮೇಶ್ವರ್ ಅಂತ ಈಗ ನಮ್ಮ ಜೊತೆಯಲ್ಲಿದ್ದಾನೆ. ನಮ್ಮ ಎಲ್ಲ ವಿಷಯಕ್ಕೆ ಒದಗುವಂಥವನು ಆತ. ಒಂದು ಉಪಕಾರ ಮನೋವೃತ್ತಿ, ಅದು ನಾನು ಕೂಡ ಮೆಚ್ಚುವಂಥದ್ದು. ವ್ಯಕ್ತಿ ಯಾವಾಗಲೂ ತನಗೆ ಮತ್ತು ತನ್ನವರಿಗೆ ಮಾತ್ರವೇ ಅಂತಲ್ಲ, ಸಾಮಾಜಿಕವಾಗಿಯೂ ವ್ಯಕ್ತಿ ಪ್ರಸ್ತುತನಾಗಬೇಕು. ಆ ದೃಷ್ಟಿಯಲ್ಲಿ ಅವನಿದ್ದಾನೆ. ಈ ದೊಡ್ಡವನಿಗೆ ಒಬ್ಬನೇ ಮಗ ಇವ ಸೃಜನ ಅಂತ ಅವನ ಹೆಸರು, ಸೃಜನ್ ಸೋಮೇಶ್ವರ್. ಈ ವರ್ಷ SSLC ಮಾಡಿದ್ದಾನೆ. ಮುಂದಿನ ವರ್ಷ ಕಾಲೇಜಿಗೆ ಹೋಗಲಿಕ್ಕಿದ್ದಾನೆ. ಅವನು ಹಾಗೆ ಸಾಧು ಜೀವಿ, ಸಾಹಿತ್ಯದಲ್ಲಿ ಆಸಕ್ತಿ ಇದೆ. ನನ್ನ ಸಣ್ಣ ಮಗನಿಗೆ ಒಬ್ಬಳು ಚಿಕ್ಕ ಹುಡುಗಿ ಇದ್ದಾಳೆ, ಸೃಷ್ಟಿ ಅಂತ ಅವಳ ಹೆಸರು. ಸ್ವಲ್ಪ ತುಂಟಿ. നെഞ്ചിൽ തുടിക്കും ഈടേക്കില്ലൻ സംഗീതം നിൻ കാൽക്കൾ വീണലിയുന്നു. ನನ್ನ ದೊಡ್ಡ ಸೊಸೆ, ಆಕೆ ಒಳ್ಳೆ ಹಾಡುಗಾರ್ತಿಯು ಮತ್ತು ಭಾಳ ಚುರುಕು, ಚಟುವಟಿಕೆಗಳೆಲ್ಲ ಭಾಳ ಅವಳು ಪ್ರೈವೇಟ್ MA ಮಾಡಿಕೊಂಡು ಈಗ B.Edಗೆ ಕ್ಲಾಸಿಗೆ ಹೋಗ್ತಾ ಇದ್ದಾಳೆ. ಬೆಳ್ತಂಗಡಿಯಲ್ಲಿ ಅವಳು ಒಂದು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನಲ್ಲಿ ಕೆಲಸದಲ್ಲಿ ಇದ್ದಾಳೆ. ಇನ್ನು ಸಣ್ಣವನ ಹೆಂಡತಿ ಸತ್ಯವತಿ ಅಂತ ಅವಳು ನಮ್ಮ ಇಲ್ಲಿ ಭಗವತಿ ದೇವಸ್ಥಾನದ ಅರ್ಚಕರು ಚಂದ್ರ ಪೂಜಾರಿ ಅಂತ ಇದ್ದಾರೆ, ಅವರ ಮಗಳು. ಅವಳು ಕೂಡ ತಕ್ಕಮಟ್ಟಿನ ಕಲಾವಿದೆ ಅವಳು. ಊರ ಜಾತ್ರೆದ ದಿನ ತೀರ ಬಾಕಿ
ಬಾಕಿ ಮಲ್ತೊಂದು ಕಾರುಬಾರ ಮಲ್ತಿನಾರ ಈರತ್ತೆ ಈರತ್ತೆ ಊರ ಜಾತ್ರೆದ ದಿನ ತೀರ ಬಾಕಿ ಮಾರಡು ಸಾರು ಬಲಿ ಬತ್ತಿನಾರ ಈರತ್ತೆ ಈರತ್ತೆ. ಭರತನಾಟ್ಯ ಎಲ್ಲ ಸ್ವಲ್ಪ ಅಭ್ಯಾಸ ಮಾಡಿದ್ದಾಳೆ. ಮತ್ತು ಈಗ ಜಾನಪದ ನಾಟ್ಯ ಕೂಡ ಕಂಪೋಸ್ ಮಾಡುವಂಥ ಚಾತುರ್ಯ ಸ್ವಲ್ಪ ಮಟ್ಟಿಗೆ ಒಳಗಿದೆ. ಯಕ್ಷಗಾನದಲ್ಲಿ ಕೂಡ ಕುಣಿತಾಳೆ, ವೇಷ ಹಾಕಿ ದೇವೇಂದ್ರನಂತಹ ವೇಷ ಎಲ್ಲ ಹಾಕಿ ಮಾಡ್ತಾಳೆ. ಹಾಗೆಯೇ ಒಂದು ಸಣ್ಣ ಮಟ್ಟಿಗೆ ಸುಖಿ ಸಂಸಾರ ಅಂತ ಹೇಳ್ಬೋದು. ಮತ್ತೀಗ ನೀವುಗಳೆಲ್ಲ ಮಿತ್ರರಿದ್ದಾರೆ, ನಾವೆಲ್ಲ ಒಂದೇ ಕುಟುಂಬದವರು ಅಂತ ಹೇಳಬೇಕಾಗ್ತದೆ. ಯಾಕಂದರೆ ಆ ಕೌಟುಂಬಿಕ ಭಾವನೆ ಇಲ್ಲದಿದ್ದರೆ, ಆ ಪ್ರೀತಿ ಇಲ್ಲದಿದ್ದರೆ ನಾವು ಬದುಕಿನಲ್ಲಿ ಸಂತೋಷ ಪಡಲಿಕ್ಕೆ ಆಗುವುದಿಲ್ಲ.